ಪಹಲ್ಗಾಮ್ನಲ್ಲಿ ಆದಂತಹ ಘಟನೆ ಇದೆಯಲ್ಲ, ಅದನ್ನ ಇಡೀ ಪ್ರಪಂಚನೂ ಮರೆಯೋಕ್ಕಾಗಲ್ಲ. ಭಾರತ ಅಂತೂ ಮರೆಯೋದೇನೇ ಇಲ್ಲ. ನೆನಪಿನಲ್ಲಿ ಅಚ್ಚಳಿಯದೆ ಉರಿಯುತ್ತೆ. ಆದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪುಣೆಯ ಒಬ್ಬರು ಅಲ್ಲಿ ಪ್ರವಾಸಕ್ಕೆ ಹೋದಾಗ ಒಂದು ದೃಶ್ಯವನ್ನು ಸೆರೆ ಹಿಡಿದಿದ್ರು 18ನೇ ತಾರೀಕಿಗೆ. ಅದರಲ್ಲಿ ಇಬ್ಬರು ಉಗ್ರರು ಕಾಣಿಸಿಕೊಂಡಿದ್ದಾರೆ. ಈಗ ಏನು ಅನುಮಾನ ಇದೆ ಅದೇ ಉಗ್ರರು. ಆ ಬಗ್ಗೆ ಅವರು ಎನ್ಐಎಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಎನ್ಐಎಗೆ ಮತ್ತೊಂದಿಷ್ಟು ಸಾಕ್ಷಿಗಳು ಲಭ್ಯವಾಗ್ತಾ ಇದೆ. ಭೀಕರತೆ ವ್ಯಕ್ತವಾಗ್ತಾ ಇದೆ. ಹೇಗಿತ್ತು ಅನ್ನೋದನ್ನ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಪಹಲ್ಗಾಮ್ ದಾಳಿಯ ಮತ್ತೊಂದು ವಿಡಿಯೋ. ರೀಲ್ಸ್ನಲ್ಲಿ ಸೆರೆಯಾದ್ರು ಇಬ್ಬರು ಉಗ್ರರು. ರೀಲ್ಸ್ ವಿಡಿಯೋ ಎನ್ಐಎಗೆ ಸಲ್ಲಿಕೆ. ಪಹಲ್ಗಾಮ್ ಉಗ್ರರ ದಾಳಿಯ ಬೆನ್ನಲ್ಲೇ ದಿನಕ್ಕೊಂದು ವಿಡಿಯೋಗಳು ರಿವೀಲ್ ಆಗ್ತಿವೆ. ಜಿಪ್ಲೈನ್ ಪ್ರವಾಸಿಗನ ಸೆಲ್ಫಿ ವಿಡಿಯೋ ವೈರಲ್ ಬೆನ್ನಲ್ಲೇ ಇದೀಗ ರೀಲ್ಸ್ ವಿಡಿಯೋವೊಂದು ಹೊರಬಿದ್ದಿದೆ. ಈ ವಿಡಿಯೋದಲ್ಲಿ ಇಬ್ಬರು ಉಗ್ರರು ಕಾಣಿಸಿದ್ದಾರೆ. ಪುಣೆಯಲ್ಲಿ ವಾಸವಾಗಿರುವ ಕೇರಳ ಮೂಲದ ಶ್ರೀಜಿತ್ ರಮೇಶನ್ ಕುಟುಂಬ ಏಪ್ರಿಲ್ 18ರಂದು ಪಹಲ್ಗಾಮ್ ಬಳಿ ಇರೋ ಬೇತಾಬ್ ವ್ಯಾಲಿಗೆ ಎಂಟ್ರಿ ಕೊಟ್ಟಿತ್ತು. ಈ ವೇಳೆ ಶ್ರೀಜಿತ್ ಅವರ ಪುತ್ರಿ ರೀಲ್ಸ್ ಮಾಡಿದ್ದಾಳೆ. ಕೇವಲ 10 ಸೆಕೆಂಡ್ನ ವಿಡಿಯೋದಲ್ಲಿ ಇಬ್ಬರು ಉಗ್ರರು ಬೇತಾಬ್ ವ್ಯಾಲಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಬಾಲಕಿಯ ಹಿಂದೆ ಇಬ್ಬರು ಉಗ್ರರು ಹೋಗಿದ್ದಾರೆ. ಓರ್ವ ಭಯೋತ್ಪಾದಕ ವೈಟ್ ಶರ್ಟ್, ನೈಟ್ ಪ್ಯಾಂಟ್ ಧರಿಸಿದ್ರೆ ಮತ್ತೊಬ್ಬ ಕಂದು ಬಣ್ಣದ ಬಟ್ಟೆ ಧರಿಸಿದ್ದಾರೆ. ಈ ವಿಡಿಯೋವನ್ನ ಶ್ರೀಜಿತ್ ಎನ್ಐಎಗೆ ಸಲ್ಲಿಸಿದ್ದಾರೆ. ಭಯೋತ್ಪಾದಕರು ಎಂದು ತಿಳಿಯದೆ ಈ ವಿಡಿಯೋವನ್ನ ಚಿತ್ರೀಕರಿಸಿದ್ದೇವೆ. ದಾಳಿಯ ಹಿಂದೆ ಈ ಉಗ್ರರ ಕೈವಾಡವಿದೆ ಎಂದು ಶ್ರೀಜಿತ್ ರಮೇಶನ್ ಆರೋಪಿಸಿದ್ದಾರೆ. जो है हम लोग पहलगांव गए थे, वही स्पॉट पे जहाँ पे 22 तारीख को जो है आतंकवादी हमला हुआ था पहलगांव बैसरन वैली, जिसको मिनी स्विट्जरलैंड कहते हैं। 18 तारीख के दिन हम जो पहलगांव गए थे, उसके बाद हम वही पहलगांव से सटे जो जगह है 7.5 किलोमीटर दूरी पे बेताब वैली बोल के, वहाँ पे भी हम गए घूमने। और वहाँ पे जो है मेरा 6 साल का जो बच्ची का रील के हिसाब से जो है मैंने एक वीडियो निकाला था। और जब हम बाकी जगह जैसे गुलमर्ग, गंडोला हुआ, श्रीनगर हुआ, यहाँ सब घूम के आने के बाद जो है हमको मालूम पड़ा कि श्रीनगर में पहलगांव में जो है अटैक हुआ है, टेररिस्ट अटैक हुआ है। और घर आने के बाद जो है जब सिक्योरिटी फोर्सेस ने जो 4 आतंकवादी लोगों का फ़ोटो जब पब्लिश किया, उसमें से 2 आतंकवादी के फेसेस हमको एकदम सिमिलर लगे कि हमने कहीं तो इनको देखा है। उसके बाद हम लोग ने सारे वीडियोस फोटोज़ जो है जो पहलगांव बेताब वैली के हमने चेक किए। और उसके अंदर जो है जैसे मैंने कहा वो वीडियो जो मेरे बच्ची का है, उसके अंदर दोनों जो आतंकवादी है वो चलते हुए क्लियर कट दिखा है। अब वो है नहीं है, उसका और डिटेल्स जो है उसके लिए हम लोग ने दिल्ली का जो एनआईए टीम है उनको सारे डिटेल्स भेजा है। अब वो पुष्टिकरण करेंगे, लेकिन जहाँ तक हमको मालूम है कि वही सेम जो हाइट, वेट, बॉडी लैंग्वेज सब वो सेम टू सेम मिलता है। और ऐसे सिटीजन ऑफ इंडिया हमारा फर्ज बनता है और हमने वो एनआईए को रिपोर्ट किया। ಹಿಂದೂಗಳ ಹತ್ಯೆಗೆ ಉಗ್ರರ ಬ್ಲೂ ಪ್ರಿಂಟ್. ಎಂಟ್ರಿ ಎಕ್ಸಿಟ್ ಗೇಟ್ ಬಂದ್ ಮಾಡಿ ಅಟ್ಟಹಾಸ. ಪಹಲ್ಗಾಮ್ ದಾಳಿಯಲ್ಲಿ ಪ್ರವಾಸಿಗರು ತಪ್ಪಿಸಿಕೊಂಡು ಹೋಗದಂತೆ ಉಗ್ರರು ಬ್ಲೂ ಪ್ರಿಂಟ್ ರಚಿಸಿದ್ರು ಅನ್ನೋದು ಗೊತ್ತಾಗಿದೆ. ಪ್ರವಾಸಿ ತಾಣದ ಎಂಟ್ರಿ ಹಾಗೂ ಎಕ್ಸಿಟ್ ಗೇಟ್ಗಳನ್ನ ಬಂದ್ ಮಾಡಿದ್ದ ಉಗ್ರರು ಪ್ರವಾಸಿಗರನ್ನ ತಮ್ಮ ವಶದಲ್ಲಿಟ್ಟುಕೊಂಡಿದ್ರು. ಒಟ್ಟು 4 ಉಗ್ರರು ದಾಳಿಯಲ್ಲಿ ಭಾಗಿಯಾಗಿದ್ದು 3 ಭಯೋತ್ಪಾದಕರು ಮಾತ್ರ ಆನ್ಫೀಲ್ಡ್ನಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. ಮತ್ತೋರ್ವ ಉಗ್ರ ಕಾಡಿನಲ್ಲಿ ಅಡಗಿ 3 ಫೈರಿಂಗ್ ಮಾಡಲು ನಿರ್ದೇಶನ ಕೊಡುತ್ತಿದ್ದ ಎನ್ನಲಾಗಿದೆ. ಎಕ್ಸಿಟ್ ಗೇಟ್ನಲ್ಲಿ ಎಂಟ್ರಿಯಾದ ಉಗ್ರ ಗುಂಡು ಹಾರಿಸುತ್ತಿದ್ದ. ಹಾಗೆಯೇ ಭೀತಿಗೊಂಡ ಪ್ರವಾಸಿಗರು ಎಂಟ್ರಿ ಗೇಟ್ ಕಡೆ ಓಡಿ ಹೋಗಿ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ರು. ಆದ್ರೆ ಎಂಟ್ರಿ ಗೇಟ್ನಲ್ಲಿಯೂ ಉಗ್ರರು ನಿಂತಿದ್ದು ಮಹಿಳೆಯರು ಹಾಗೂ ಪುರುಷರನ್ನ ಪ್ರತ್ಯೇಕವಾಗುವಂತೆ ಹೇಳಿ ಧರ್ಮವನ್ನ ಕೇಳ್ತಿದ್ದಂತೆ ಕಲ್ಮಾ ಪಠಿಸುವಂತೆ ಹೇಳ್ತಿದ್ರು ಅನ್ನೋದು ತನಿಖೆಯಿಂದ ಹೊರಬೀಳುತ್ತಿದೆ. ಒಟ್ನಲ್ಲಿ 26 ಅಮಾಯಕರ ಜೀವ ಬಲಿ ಪಡೆದ ಉಗ್ರರ ಬಗ್ಗೆ ಎನ್ಐಎಗೆ ಮಹತ್ವದ ಮಾಹಿತಿ ಸಿಗುತ್ತಿವೆ. ಆದ್ರೆ ವಾರ ಕಳೆದ್ರೂ ಉಗ್ರರ ಸುಳಿವು ಸಿಗುತ್ತಿದೆ. ಇದು ಭಾರತೀಯ ರಕ್ತ ಕೊತ ಕೊತ ಅಂತ ಕುದಿಯುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.